ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, 10/3/2026 ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಎಂಬ ಒಂದು ವಿಷಯಕ್ಕೆ ಪರೀಕ್ಷೆ ನಡೀತಾ ಇದೆ. ಹಾಗಾದರೆ ಕಳೆದ ವರ್ಷ 2024-25ನೇ ಸಾಲಿನಲ್ಲಿ ಒಂದು ವಿದ್ಯಾರ್ಥಿ ಇಲ್ಲಿ ಅರ್ಥಶಾಸ್ತ್ರದಲ್ಲಿ 80ಕ್ಕೆ 80 ಅಂಕಗಳನ್ನು ಪಡೆದಂತಹ ಇಲ್ಲಿ ಉತ್ತರ ಪತ್ರಿಕೆಯನ್ನು ಕೊಡ್ತಾ ಇದ್ದಾನೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೀವು ಕೂಡ ಹೀಗೆ ಬರೆದ್ರೆ ಮಾತ್ರ ಎಕನಾಮಿಕ್ಸಲ್ಲಿ 80ಕ್ಕೆ 80 ತೆಗೆದುಕೊಳ್ಳಲಿಕ್ಕೆ ಆಗುತ್ತೆ ಮತ್ತು ನೀವು ಎಕನಾಮಿಕ್ಸ್ ಎಂಬ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಎಲ್ಲಿ ತಪ್ಪು ಮಾಡಬಾರ್ದು, ಎಲ್ಲಿ ಹೇಗೆ ಬರಿಬೇಕು, 4, 6, 5 ಅಂಕಗಳ ಪ್ರಶ್ನೆಗಳನ್ನು ಉತ್ತರವನ್ನು ಹೇಗೆ ಬರಿಬೇಕು, ಹಾಗೆ ಇಲ್ಲಿ ಮಾರ್ಜಿನ್ ಒಳಗಡೆ ಪ್ರಶ್ನೆಯನ್ನು ಹಾಕಬೇಕಾ ಹೊರಗಡೆ ಹಾಕಬೇಕಾ, ಹಾಗಾದರೆ ಈ ವಿದ್ಯಾರ್ಥಿ ಹೇಗೆ ಬರೆದಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ನೆಗ್ಲೆಕ್ಟ್ ಮಾಡದೆ ನೀವು ಈ ಒಂದು ವಿಡಿಯೋನು ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಈಗಲೇ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ನೋಡಿ, ಫಸ್ಟ್ ಆಫ್ ಆಲ್ ನೋಡಿ, ಒಂದು ಎಕನಾಮಿಕ್ಸ್ ಒಂದು ಉತ್ತರ ಪತ್ರಿಕೆ ಹೇಗಿರಬೇಕು ಅಂದರೆ, ನಿಮಗೆ ಒಂದು ಕಿವಿ ಮಾತನ್ನು ಕೊಡ್ತೇನೆ. ಯಾವಾಗಲೂ ಉತ್ತರ ಪತ್ರಿಕೆ ಫಸ್ಟ್ ಪೇಜಲ್ಲಿ ಅಥವಾ ಸೆಕೆಂಡ್ ಪೇಜ್, ಫಸ್ಟ್ ಮತ್ತು ಸೆಕೆಂಡ್ ಪೇಜಲ್ಲಿ ನಿಮ್ಮ ಉತ್ತರಗಳು ಪರ್ಫೆಕ್ಟಾಗಿ 100ಕ್ಕೆ 100% ಪರ್ಫೆಕ್ಟಾಗಿ ಉತ್ತರಗಳನ್ನು ಬರುವಂತಹ ಪ್ರಶ್ನೆಗಳನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ ಫಸ್ಟ್ ಮತ್ತು ಸೆಕೆಂಡ್ ಪೇಜಲ್ಲಿ. ನೋಡಿ, ಈ ವಿದ್ಯಾರ್ಥಿ ಭಾಗ ಎ ಪರ್ಫೆಕ್ಟಾಗಿ ಕರೆಕ್ಟಾಗಿ ಆನ್ಸರ್ಸ್ಗಳು ಬರೋದರಿಂದ ಇಲ್ಲಿ ಫಸ್ಟ್ ಪೇಜಲ್ಲಿ ಬರೆದಿದ್ದಾರೆ. ನೋಡಿ, ಇನ್ನೊಂದು ಟ್ರಿಕ್ಸ್ ಹೇಳ್ಕೊಡ್ತೇನೆ ನಿಮಗೆ. ಫಸ್ಟು ಒಂದು ಲೆಫ್ಟ್ ಮಾರ್ಜಿನ್ನು, ರೈಟ್ ಮಾರ್ಜಿನ್ ಅಂತ ಇರುತ್ತೆ, ಹೌದಾ? ಲೆಫ್ಟ್ ಮತ್ತು ರೈಟ್ ಮಾರ್ಜಿನ್ ಅಂತ ಇರುತ್ತೆ. ಇಲ್ಲಿ ಯಾವಾಗಲೂ ಈ ಮಾರ್ಜಿನ್ ಹೊರಗಡೆ ನೀವು ರೋಮನ್ ಸಂಖ್ಯೆ ಮತ್ತು ಕ್ವಶನ್ಸ್ಗಳನ್ನು ಬರಿಬೇಕಾಗತ್ತೆ. ಕ್ವಶನ್ಸ್ಗಳನ್ನು ಹಾಕಿ ಆಮೇಲೆ ಸಬ್ ಪಾಯಿಂಟ್ಸ್ಗಳನ್ನು ಇಲ್ಲಿ ಒಳಗಡೆ ಹಾಕಬೇಕಾಗತ್ತೆ. ಆಗ ಪ್ರತಿಯೊಂದು ಪ್ರಶ್ನೆಯನ್ನು ಬರೆದಾಗ, ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ನೀಡಿದಾಗ ಆ ಒಂದು ಉತ್ತರ ನಂತರ ನೀವು ಒಂದು ಕಡ್ಡಾಯವಾಗಿ ಒಂದು ಲೈನನ್ನು ಬಿಡಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ 2ನೇದು ಬರಿಬೇಕು, ನೆಕ್ಸ್ಟ್ ಲೈನ್ ಬಿಡಬೇಕು, ಮತ್ತು 3ನೇದು ಬರಿಬೇಕು. ಈ ರೀತಿಯಲ್ಲಿ ಬರೆಯುವುದರಿಂದ ನಿಮ್ಮ ಒಂದು ಉತ್ತರ ಪತ್ರಿಕೆ ಏನಾಗಿರುತ್ತೆ, ಪರ್ಫೆಕ್ಟಾಗಿ ಒಂದು ರೀತಿ ಕಾಣ್ತದೆ, ಸಿಸ್ಟಮೆಟಿಕ್ ಆಗಿ ಕಾಣುತ್ತೆ. ಮತ್ತು ನಿಮಗೆ ಒಂದು ಇಡೀ ಕ್ವಶನ್ ಪೇಪರಲ್ಲಿ ಪರ್ಫೆಕ್ಟಾಗಿ ಬರುವಂಥ ಉತ್ತರಗಳನ್ನು ಫಸ್ಟ್ ಪೇಜಲ್ಲಿ ಬರೀಬೇಕು. ಓಕೆ, ನೆಕ್ಸ್ಟ್ ನೋಡಿ, ಈ ವಿದ್ಯಾರ್ಥಿ ಹೇಗೆ ಬರೆದಿದ್ದಾರೆ ಅಂದರೆ ಸೆಕೆಂಡ್ ರೋಮನ್ ಸಂಖ್ಯೆ ಬರೆದಿದ್ದಾರೆ. ಸೆಕೆಂಡ್ ರೋಮನ್ ಹಾಕಿ ಕರೆಕ್ಟಾಗಿ ಪರ್ಫೆಕ್ಟಾಗಿರುವಂತಹ ಒಂದು ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿ ಬರೆದಿದ್ದಾರೆ. ನೋಡಿ, ಒಂದು ಆನ್ಸರ್ ಆದ ತಕ್ಷಣ ಮಧ್ಯದಲ್ಲಿ ಏನು ಬಿಟ್ಟಿದ್ದಾರೆ, ಒಂದು ಲೈನನ್ನು ಬಿಟ್ಟಿದ್ದಾರೆ. ಓಕೆ, ಕ್ವಶನ್ ಆನ್ಸರು ಕೂಡ ಮಾರ್ಜಿನ್ ಹೊರಗಡೆ ಬರೆದುವಂಥದ್ದು ಮತ್ತು ಹ್ಯಾಂಡ್ ರೈಟಿಂಗ್ ಎಷ್ಟು ಪರ್ಫೆಕ್ಟಾಗಿ ಬರೆದಿದ್ದಾರೆ ನೋಡಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೋಡಿ, 10ಕ್ಕೆ 10 ಅಂಕಗಳು ಸಿಕ್ಕಿದವರಿಗೆ. ನೋಡಿ, ಹೊಂದಿಸಿ ಬರೆಯಿರಿ. ಹೇಗೆ ಬರೀಬೇಕು ಅಂದರೆ ನೋಡಿ, ಇಲ್ಲಿ ರೋಮನ್ 3 ಹಾಕಿದ್ದಾರೆ. ಆಮೇಲೆ 11ನೇ ಪ್ರಶ್ನೆ ನೋಡಿ, ಎ ಮತ್ತು ಬಿ ಅಂತ ನೀವು ಮೆನ್ಷನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಯಾಕಂದರೆ ನೀವು ಕೇಳಲೇಬೇಕು. ಕೊನೆವರೆಗೂ ನೋಡೋದನ್ನು ಮಾತ್ರ ಮಲ್ಲಿಕ್ಕೆ ಹೋಗಬೇಡಿ. ನೋಡಿ, ಎ ಮತ್ತು ಬಿ ಅಂತ ಹಾಕಿದ್ದಾರೆ. ಎ ಪ್ರಶ್ನೆಗಳನ್ನು ಕರೆಕ್ಟಾಗಿ ಬರ್ಕೊಂಡ್ಬಿಡಿ. ಇದು ಒಂದು ಮಾತ್ರ ನೀವು ಪ್ರಶ್ನೆಗಳು ಜೊತೆಗೆ ಉತ್ತರವನ್ನು ಬರೀಬೇಕಾಗತ್ತೆ. ಬಟ್ ಬೇರೆ ಯಾವುದಕ್ಕೂ ಕೂಡ ನೀವು ಏನು ಮಾಡಬೇಡಿ, ಪ್ರಶ್ನೆಗಳನ್ನು ಹಾಕ್ಲಿಕ್ಕೆ ಹೋಗಬೇಡಿ. ನೇರವಾಗಿ ನೀವು ಉತ್ತರಗಳನ್ನು ಬರೀಬೇಕಾಗತ್ತೆ. ಹೀಗೆ ನೋಡಿ, ಇಲ್ಲಿ ಕರೆಕ್ಟಾಗಿ ಎಗೆ ಸರಿಯಾದ ಉತ್ತರ ಅದರ ಮುಂದೆ ಬರೆದಿದ್ದಾರೆ. ಬಿ ಕೂಲಿ ದರ, ಇಲ್ಲಿ VMPL ಅಂತ ಬರ್ದಿದ್ದಾರೆ. ಗೃಹ ಕೃತ್ಯ, ಹಣರಹಿತ ವಿನಿಮಯ, M3 ಆ್ಯಂಡ್ M4 ವಿಶಾಲ ಹಣ, ಕಚ್ಚಾ ಸರಕು, ಮಧ್ಯವರ್ತಿ ಸರಕು. ನೋಡಿ, ಎಷ್ಟು ಚೆನ್ನಾಗಿ ಅದರ ಅಪೋಸಿಟ್ ಕರೆಕ್ಟಾಗಿ ಉತ್ತರಗಳನ್ನು ನೀವು ಕೂಡ ಇದೇ ರೀತಿ ಬರಿಬೇಕಾಗತ್ತೆ. ಇನ್ನೊಂದು ನಿಮಗೆ ಹೇಳಿಕೊಟ್ಬಿಡ್ತಾನೆ. ನೀವು 4 ಮತ್ತು 6 ಮತ್ತು 5 ಅಂಕಗಳಿಗೆ ನೀವು ಏನಾದರೂ 5 ಅಂಕಗಳಿಗೆ ಕಾರ್ಯಭಾರ ಇದೆ, ಏನೂ ತೊಂದರೆ ಇಲ್ಲ. ಬಟ್ 6 ಮತ್ತು 4 ಅಂಕಗಳಿಗೆ ಬರಿಬೇಕಾದ್ರೆ ನೀವು ಕರೆಕ್ಟಾಗಿ ಪೀಠಿಕೆಯನ್ನು ಹಾಕಿ ಪಾಯಿಂಟ್ಸ್ಗಳನ್ನು ಬರೆದು ಆಮೇಲೆ ಕೊನೆಗೆ ಉಪಸಂಹಾರವನ್ನು ಈ 3 ಮೆಥಡಲ್ಲಿ ಬರೆಯೋದ್ರಿಂದ ನಿಮಗೆ 4ಕ್ಕೆ 4 ಮತ್ತು 6ಕ್ಕೆ 6 ಅಂಕಗಳು ಸಿಗುತ್ತೆ. ಜೊತೆಗೆ ನಿಮಗೆ ಈ ಒಂದು ಪ್ರಶ್ನೆಗೆ ಈ ಹೊಂದಿಸಿಯನ್ನು ಬರೆದ ಮೇಲೆ ಈ ಕಡೆ ಮಾರ್ಜಿನ್ ಇರುತ್ತೆ, ಈ ಕಡೆಯೂ ಮಾರ್ಜಿನ್ ಇರುತ್ತೆ. ನೀವು ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದಾಗ ನೀವು ಮಧ್ಯದ ಮಾರ್ಜಿನ್ ಹಾಕೋದ್ರಿಂದ ನೀಟ್ನೆಸ್ ಕಾಣುತ್ತೆ ಯಾವಾಗಲೂ. ಓಕೆ, ನೆಕ್ಸ್ಟ್ ಬರೆದಿದ್ದಾರೆ ಫೋರ್ತ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. 12ನೇ ಪ್ರಶ್ನೆ, 13, 14ನೇ ಪ್ರಶ್ನೆ. ಈ ರೀತಿಯಲ್ಲಿ ಕರೆಕ್ಟಾಗಿ ನೀವು ಬೇಡದ್ದೇನು ಬರೀಬಾರ್ದು. 2 ಅಂಕಗಳಿಗೆ ಏನು ಕೇಳಿದರೆ ಅದನ್ನಷ್ಟೇ ಮಾತ್ರ ನೀವು ಬರಿಬೇಕಾಗತ್ತೆ. ನೋಡಿ, 15ನೇ ಪ್ರಶ್ನೆಗೆ ಇಲ್ಲಿ 1 ಅಂಕ ಮತ್ತು 16ನೇ ಪ್ರಶ್ನೆಗೆ 1 ಅಂಕಗಳನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನೋಡಿ,
ನೆಕ್ಸ್ಟು ಭಾಗ ಬಿದಲ್ಲಿ 5 ರೋಮನ್ ಸಂಖ್ಯೆ 17ನೇ ಪ್ರಶ್ನೆ 2 ಅಂಕಗಳಿಗೆ ಇದು ನೋಡಿ. 2 ಅಂಕಗಳಿಗೆ 17ನೇ ಪ್ರಶ್ನೆಗೆ ಸಂಖ್ಯಾಸೂಚಕ ದೃಷ್ಟಿಕೋನ ವಿಶ್ಲೇಷಣೆ, ಸ್ಥಾನದರ್ಶಕ ದೃಷ್ಟಿಕೋನ 2 ಪಾಯಿಂಟ್ಗಳನ್ನು ಬರೆಯಲಿಕ್ಕೆ ಹೇಳಿರ್ತಾರೆ. 2 ಪಾಯಿಂಟ್ಗಳನ್ನು ಬರೆದುಬಿಟ್ರೆ ಮುಗೀತು. ಮತ್ತು ಇತರ ಸ್ಥಿತಿ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇಲ್ಲಿ ಕೂಡ ಏರಿಕೆ ಪ್ರತಿಫಲ, ಸ್ಥಿರ ಪ್ರತಿಫಲ, ಇಳಿಕೆ ಪ್ರತಿಫಲ, ದೀರ್ಘಾವಧಿ, ಒಟ್ಟು ವೆಚ್ಚ ನೋಡಿ ಇಷ್ಟು ಕರೆಕ್ಟಾಗಿ ಬರೆದ್ಬಿಡೋದು. ನೆಕ್ಸ್ಟ್ ಇಲ್ಲಿ 21ನೇ ಪ್ರಶ್ನೆಗೆ ನೋಡಿ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಇವು 4 ಕೂಡ ಕರೆಕ್ಟಾಗಿ ಬರೆದ್ಬಿಟ್ರೆ ಅದರ ಮುಂದೆ ಆನ್ಸರ್. ಓಕೆ, ಇಷ್ಟು ಬರೆದ್ಬಿಟ್ರೆ ಕರೆಕ್ಟ್ ಇದೇ ರೀತಿಯೇ ಬರಿಬೇಕಾಗುತ್ತೆ. ಪ್ರತಿಯೊಂದು ಪ್ರಶ್ನೆ ಆದಮೇಲೆ ಕರೆಕ್ಟಾಗಿ ನೀವು ಮಾರ್ಜಿನ್ ಹಾಕ್ಕೊಳ್ಬೇಕಾಗತ್ತೆ. ಸೈಡ್ ಮಾರ್ಜಿನ್, ಮಿಡಲ್ ಮಾರ್ಜಿನ್ ಮತ್ತು ಮಧ್ಯದ ಮಾರ್ಜಿನ್ ಬರಬೇಕಾಗತ್ತೆ. ನೋಡಿ 23ನೇ ಒಂದು ಪ್ರಶ್ನೆಗೆ ಬರೆದಿದ್ದಾರೆ 2 ಅಂಕಗಳು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಬನ್ನಿ ಹಾಗಾದರೆ ಭಾಗ ಸಿಯಲ್ಲಿ ನೋಡೋಣ. ಇಲ್ಲಿ 27ನೇ ಪ್ರಶ್ನೆ ನೋಡಿ. ಇಲ್ಲಿ ಲಾಂಗ್ ಕ್ವಶನ್ಸ್ ಹೇಗೆ ಬರೀಬೇಕು ಅನ್ನೋದು ಕೂಡ ಹೇಳ್ಬಿಡ್ತೇನೆ. ಇವಾಗ 4 ಅಂಕಗಳಿಗೆ ಪ್ರಶ್ನೆ ಇರುತ್ತೆ. ನೀವು ಫಸ್ಟು ಕಡ್ಡಾಯವಾಗಿ ಒಂದು ಪೀಠಿಕೆಯನ್ನು ಹಾಕಬೇಕು. ಇಲ್ಲಿ ಹಾಕಿದ್ದಾರೆ ನೋಡಿ, ಈ ರೀತಿಯಲ್ಲಿ ಪೀಠಿಕೆ ಹಾಕಿ ಆಮೇಲೆ 1 by 1 ಪಾಯಿಂಟ್ಸ್ಗಳನ್ನು ಏನು ಮಾಡ್ತಾ ಹೋಗಬೇಕು, ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಒಂದು ಕೃಷಿ ಕುಟುಂಬ ಮೊದಲನೆಯ ಒಂದು ಪಾಯಿಂಟ್ ಇದು. ಕೃಷಿ ಕುಟುಂಬವನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೆಕ್ಸ್ಟ್ 2ನೇದು ನೇಕಾರರು, ನೆಕ್ಸ್ಟ್ 3ನೇದು ಶಿಕ್ಷಕರು. ಈ ರೀತಿಯಲ್ಲಿ ಪಾಯಿಂಟ್ಸ್ಗಳನ್ನು ಬರೆದು ಹೋಗಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 29 ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕು ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ಬಾಕ್ಸ್ ಹಾಕಬೇಕು ನಾವು. ಬಾಕ್ಸನ್ನು ಹಾಕಿದ ಮೇಲೆ 2 ಕಾಲಮ್ ಮಾಡಬೇಕು. ಸಾಮಾನ್ಯ ಸರಕುಗಳು, ಕೆಳದರ್ಜೆ ಸರಕುಗಳು. ಮಿನಿಮಮ್ 6 ಅಥವಾ 5 ಪಾಯಿಂಟ್ಸ್ಗಳನ್ನು ಬರೆದಿದ್ದಾರೆ. ಕರೆಕ್ಟ್ 4ಕ್ಕೆ 4 ಸಿಕ್ಕಿದೆ. ಇಲ್ಲಿ ಎಲ್ಲ ಮುಗಿದ ಮೇಲೆ ಇಲ್ಲಿ ಮಧ್ಯದ ಒಂದು ಮಾರ್ಜಿನ್ ಹಾಕೋದ್ರಿಂದ ಪರ್ಫೆಕ್ಟಾಗಿ ನೀಟ್ನೆಸ್ ಆಗಿ ಕಾಣುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಎಕನಾಮಿಕ್ಸಲ್ಲಿ ಪೆನ್ಸಿಲ್ ಮತ್ತು ರಬ್ಬರ್ ಮತ್ತು ಸ್ಕೇಲು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಇನ್ನೊಬ್ಬರ ಹತ್ತಿರ ಕೇಳಲಿಕ್ಕೆ ಹೋಗಬೇಡಿ. ಕರೆಕ್ಟಾಗಿ ನೀವು ಬಾಕ್ಸ್ಗಳನ್ನು ಹಾಕಿ ಪರ್ಫೆಕ್ಟಾಗಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಮಾಡಿಕೊಂಡು ಆರಾಮಾಗಿ ಕೂಲಾಗಿ ಬರೆದ್ರೆ ನಿಮಗೆ 80ಕ್ಕೆ 80 ಮಾರ್ಕ್ಸ್ ಬರುತ್ತೆ. ಇದು ಮಾತ್ರ ಪಿಕ್ಸ್, ಇದು ಒಂದು ಪಿಕ್ಸ್ ಬರುತ್ತೆ, ಇದು ಕೂಡ ಪಿಕ್ಸ್ ಬರುತ್ತೆ. ಪಿಕ್ಸ್ ಬರುವಂಥ ಮಿನಿಮಮ್ ಇದರಲ್ಲಿ 20 ಅಂಕಗಳಿಗೆ ರಿಪೀಟ್ ಆಗುವಂಥ ಪ್ರಶ್ನೆಗಳು ಇದ್ದಾವೆ, ನೆನ್ಪಿಟ್ಕೊಳ್ರಿ. ಇದು ಒಂದು ಬಂಡವಾಳ ಖಾತೆ ಅಥವಾ ಚಾಲ್ತಿ ಖಾತೆ ಬಂದೇ ಬರುತ್ತೆ. ಔದಾಸ್ಯ ವಕ್ರರೇಖೆ ಇದು ಒಂದು ಪಿಕ್ಸ್ ಬರುತ್ತೆ, ಇಲ್ಲಾದರೆ ಔದಾಸೀನ ವಕ್ರರೇಖೆ ಲಕ್ಷಣಗಳನ್ನು ಬರುತ್ತೆ. ಓಕೆ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ನೀವು ಕೂಡ ಈ ರೀತಿಯಲ್ಲಿ ಬರೆಯುವುದು ತುಂಬ ಉತ್ತಮ. ಓಕೆ, ಇಷ್ಟು ನೀವು ಬರೀಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹಣದ ಕಾರ್ಯಗಳನ್ನು 1 by 1 ಪೀಠಿಕೆ ಹಾಕಿದ್ದಾರೆ. ಪೀಠಿಕೆ ಹಾಕಿದ ಮೇಲೆ 1 by 1 ಪಾಯಿಂಟ್ಸ್ಗಳನ್ನು ಎಷ್ಟು ಚೆನ್ನಾಗಿ ನೀಟ್ನೆಸ್ ಆಗಿ ಬರೆದಿದ್ದಾರೆ ನೋಡಿ. ಈ ರೀತಿಯಲ್ಲಿ ನೀವು ಕೂಡ ನೀವು ಬರೆದ್ರೆ 80ಕ್ಕೆ 80 ಅಂಕಗಳು ಸಿಗೋದು ಮಾತ್ರ ಪಿಕ್ಸ್. ಹಣದ ಕಾರ್ಯಗಳು ಪಿಕ್ಸ್ ಬರುತ್ತೆ, ಇದು ಒಂದು ಕೂಡ ಬರುತ್ತೆ. ನೆಕ್ಸ್ಟ್ ಇದು ಅಂತೂ ಪಿಕ್ಸ್ ಬರುತ್ತೆ. ನೆಕ್ಸ್ಟ್ ಉಳಿತಾಯ ಮುಂಗಡ ಪತ್ರ ಇದೆ, ಡೌಟ್ ಓದಲಿಕ್ಕೆ ಹೋಗಬೇಡಿ, ಬಟ್ ಇದು ಮಾತ್ರ ಪಿಕ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಮತ್ತು ಇಷ್ಟು ನೀವು ನಿಮಗೆ ಹೇಳಿದ್ದೇನೆ. ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೇನೆ. ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಕ್ವಶನ್ಸ್ಗಳನ್ನು ಬಿಟ್ಟರೆ ಬೇರೆ ಯಾವುದು ಕೂಡ ಬರೋದಿಲ್ಲ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.